ನಮಸ್ಕಾರ. ಮಾನ್ಯ ಗೌರವಾನ್ವಿತ ಗೃಹ ಮಂತ್ರಿಗಳು, ಕರ್ನಾಟಕ ಸರ್ಕಾರ. ಮಾನ್ಯ ಗೌರವಾನ್ವಿತರೆ, ಎಲ್ಲಿಂದ ಇಟ್ಕೊಂಡ್ಬರ್ತೀರಾ ಕೆಲವರು ಪೊಲೀಸ್ನವ್ರನ್ನ? ಅದರಲ್ಲೂ ಕೂಡ ಹೆಚ್ಚಿನದಾಗಿ ನಮ್ಮ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ಗಳನ್ನ ಎಲ್ಲಿಂದ ಇಟ್ಕೊಂಡ್ಬರ್ತೀರಾ? ಸ್ವಾಮಿ, ಅವರಲ್ಲಿ ಓದೇ ಪಾಸ್ ಆಗಿರ್ತಾರೋ ಅಥವಾ ಅಲಕ್ ಬುಲಕಲ್ಲಿ ಹೆಂಗಾದರೂ ಪೊಲೀಸ್ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೋ ಹೇಗೆ? ದಯವಿಟ್ಟು ಉತ್ತರ ಕೊಡಬೇಕು ಮಾನ್ಯ ಗೌರವಾನ್ವಿತ ಗೃಹ ಮಂತ್ರಿಗಳು. ಅಲ್ಲ ಸ್ವಾಮಿ, ಕಂಪ್ಲೇಂಟ್ ಏನಿದೆ ಅಥವಾ ದೂರು ಏನು ತೊಗೊಬಂದಿದ್ದಾರೆ ಅಂತೇಳಿ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿದ್ರೆ ಸಂಬಂಧ ಇಲ್ದಂಗೆ ಅದೇನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಅವ್ರೆ. ಅದಾಗೋಯ್ತಲ್ಲ ಬಿಡಿ, ಕಂಪ್ಲೇಂಟ್ ಆಗೋಯ್ತಲ್ಲ ಬಿಡಿ, ಕೋರ್ಟಲ್ಲಿ ಇದೆಯಲ್ಲ ಬಿಡಿ. ಅಲ್ಲ, ಇವರು ಕಂಪ್ಲೇಂಟ್ ಸುಳ್ಳು ದೂರು ತೊಗೊಂಡು ಸುಳ್ಳು ಚಾರ್ಜ್ ಶೀಟ್ ಮಾಡಿದ್ದಾರೆ, ಈ ಥರ ಉಡಾಫೆ ಉತ್ತರಗಳನ್ನ ಕೊಡ್ತಾರಲ್ಲ ಇನ್ಸ್ಪೆಕ್ಟ್ರುಗಳು. ಅನ್ಯಗ್ರಹದಿಂದ ಏನಾದ್ರು ಹಿಡ್ಕೊಂಬಂದ್ರೇನ್ರಿ ಆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರನ್ನ? ಆ ಕಂಪ್ಲೇಂಟ್ ಏನಿದೆ ಅಂತಲೂ ನೋಡೋಷ್ಟು ತಾಳ್ಮೆ ಇಲ್ವೇನ್ರಿ ಆ ಮಹಾತಾಯಿಗೆ? ಇನ್ನು ಹಿರಿಯ ಅಧಿಕಾರಿಗಳು, ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಲಿ ಅಥವಾ ನಮ್ಮ ಅಡಿಷ್ನಲ್ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಲಿ ಅಥವಾ ಸಂಬಂಧಪಟ್ಟಂತಹ ದಕ್ಷಿಣ ವಿಭಾಗದ DCP ಅವರಾಗಲಿ ಅಥವಾ ACP ಅವರಾಗಲಿ ಆ ಕಂಪ್ಲೇಂಟ್ ಕಾಪಿಗಳನ್ನ ತೊಗೊಂಡು ಇವತ್ತವರೆಗೂ ಅದು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಅದು ತೊಗೊಂಡು ಏನು ಒರೆಸ್ಕೊಂಡಿದ್ದಾರೆ ಅಂತಲೂ ನನಗದು ಗೊತ್ತಿಲ್ಲ. ದಯವಿಟ್ಟು ಈ ಕೂಡಲೇ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರಿಗೆ ಏನು ಕಂಪ್ಲೇಂಟ್ ಇದೆ, ಅಲ್ಲ ರೀ ನಿಮ್ಮ ಪೊಲೀಸ್ನವರಿಂದ ಸೋತ್ ಹೋಗಿದ್ದೀವಿ, ಅನ್ಯಾಯ ಆಗಿದೆ, ದಯಾಭರಣ ಕೊಡಿ, ಇಲ್ಲ ಹೊಟ್ಟೆಕ್ಕಿನ ಕನ್ನ ಇಲ್ಲ, ಭಿಕ್ಷೆ ಬೇಡ, ಪರ್ಮಿಷನ್ ಕೊಡಿ ಅಂದರೆ ಕೋರ್ಟಲ್ಲಿದೆ ಅಂತ ಉತ್ತರ ಕೊಡ್ತಾರೆ ನೋಡ್ರಿ ಆ ಮಹಾತಾಯಿ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರು ಮೇಡಮ್ ಅವರು. ಯಾರ ಹತ್ರ ಪ್ರಶ್ನೆ ಮಾಡಬೇಕು ಮಾನ್ಯ ಗೌರವಾನ್ವಿತರೆ? ಗೃಹ ಮಂತ್ರಿಗಳೇ, ದಯವಿಟ್ಟು ಉತ್ತರ ಕೊಡಿ. ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು. ಹೆಚ್ಚಿನದಾಗಿ ಆ ಬಸವನಗುಡಿಗೆ ಸಂಬಂಧಪಟ್ಟಂತೆ, ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ಗಳನ್ನ ಎಲ್ಲಿಂದ ಹಿಡ್ಕೊಂಡ್ಬರ್ತೀರಾ? ಅವರಿಗೆ ಅಕ್ಷರಾಭ್ಯಾಸ ಏನು ಇಲ್ವಾ? ವಿದ್ಯಾಭ್ಯಾಸ ಇಲ್ದಲೇ ಆ ಪೊಲೀಸ್ ಕೆಲಸ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಏನಿದೆ ಅಂತಲೂ ನೋಡೋಷ್ಟು ತಾಳ್ಮೆ ಇಲ್ವಲ್ರಿ? ಏನು ಬೇಕಾದನ್ನೇ ಅಬ್ಬೆ ಅಂತ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ, ಏನೇನೋ ಪ್ರತ್ಯುತ್ತರ ಕೊಡ್ತಾರೆ. ದಯವಿಟ್ಟು ಇದನ್ನು ಸೂಕ್ತ ಪರಿಶೀಲನೆ ಆಗಬೇಕು. ಆ ಮಹಾತಾಯಿ ಹೆಣ್ಣುಮಗಳು ಯಾರಿದ್ದಾರೆ, ಭಿಕ್ಷೆ ಬೇಡ, ಪರ್ಮಿಷನ್ ಕೊಡಿ ಅಂತ ಕೇಳಿದರೆ ಅವ್ರು ಸೂಕ್ತ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮನ್ನು ಮನವಿ ಮಾಡ್ತೀವಿ. ನಮಸ್ಕಾರ.